ಬರುವಂತಹ ದಿನದಲ್ಲಿ ಇನ್ನೂ ಅಭಿವೃದ್ಧಿ ಮಾಡಬೇಕು, ಇನ್ನೂ ಈ ಕ್ಷೇತ್ರಕ್ಕೆ ಹಲವಾರು ಫಂಡ್ಗಳನ್ನ ತರಬೇಕಂತ ಹೇಳಿ ನಮ್ಮ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನ ಯೋಚನೆಯಲ್ಲಿದ್ದಾರೆ. ಇವಾಗಿನವರೆಗೂ ಏನೇನು ಕೆಲಸ ಆಗಿದೆ, ಏನೇನು ಕೆಲಸ ಮಾಡಿದೀವಿ ಅದನ್ನ ಪತ್ರಿಕೆ ಮುಖಾಂತರ ಪ್ರೆಸ್ ಅಲ್ಲಿ ಒಂದು ನೋಟ್ ಕೊಡ್ತೀವಿ. ಆದ್ರೆ ಬರುವಂತ ಲೋಕಸಭಾ ಚುನಾವಣೆ ಏನಿದೆ ಅದಕ್ಕಾಗಿ ಏನಾದ್ರೂ ಮಾಡಿ ಒಂದು ನ್ಯೂಸ್ ಅಲ್ಲಿ ಇರಬೇಕು. ಅವ್ರು ಆಲ್ರೆಡಿ ಬೇಸ್ ಕಳ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ನೀವು ನೋಡಿರ್ಬೇಕು, ಅವ್ರ ಸಂಘಟನೆ ಇತ್ತು ಅಂದ್ರೆ ಸುಮಾರು ಜನ ಬರ್ತಾ ಇದ್ರು. ಬಹಳ ಬೆರಳೆಣಿಕೆ ಮೇಲೆ ಒಂದು ಸೌಹಾರ್ದ ಭೇಟಿ ಅಂತ ಹೇಳಿ ಭೇಟಿಯಾಗಿದ್ದಾರೆ. ನಾನು ಅದನ್ನ ಸ್ವಾಗತ ಮಾಡ್ತೀನಿ, ರೆಸ್ಪೆಕ್ಟ್ ಕೂಡ ಕೊಡ್ತೀನಿ. ಏನು ನಮ್ದೆಲ್ಲರ ಗುರಿ ಒಂದೇ ಇರಬೇಕು, ನಮ್ಮ ಕ್ಷೇತ್ರನ ನಾವು ಅಭಿವೃದ್ಧಿ ಯಾವ ತರ ಮಾಡ್ತೀವಿ. ಯಾಕಂದ್ರೆ 1,10,000 ಜನ ನಮ್ಮ ತಾಯಿಯವ್ರು ವೋಟ್ ಕೊಟ್ಟಿದ್ದಾರೆ. ಆ ಪ್ರತಿಯೊಬ್ಬ ನಾಗರಿಕರಿಗೆ ನಾವು ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ಒಂದು ನಮ್ಮ ಮನಸ್ಸಿನ ನಾನು ಇಷ್ಟ ಹೇಳಿ. ಸರ್ಕಾರ ಇದ್ದಾಗೂ ಕೂಡ ಅತಿ ಹೆಚ್ಚು ಅನುದಾನ ಬಹುತೇಕ ರಾಜ್ಯದಲ್ಲಿ ಗ್ರಾಮೀಣ ಕ್ಷೇತ್ರಕ್ಕೆ ಬಂದಿತ್ತು ಅಂತ ಅಭಿವೃದ್ಧಿ ನಿಟ್ಟಿನಲ್ಲಿ ಸಾಕಷ್ಟು ಆಗ್ತಾ ಇದೆ. ತಾವ ಅದಕ್ಕೆ ಸಾಕ್ಷಿ ಇದ್ದೀರಾ, ತಾವ ನೋಡಿದ್ದೀರಾ. ಪ್ರತಿಯೊಂದು ಏನೇನು ಅಭಿವೃದ್ಧಿ ಕಾಮಗಾರಿ ಆಗಿದೆ ತಮ್ಮ ಪತ್ರಿಕೆ ಮುಖಾಂತರನೇ ನಾವು ಜನರಿಗೆ ತಲುಪಿಸಿದೀವಿ ಕೂಡ, ಅದನ್ನ ನೋಡಿದ್ದಾರೆ ಕೂಡ. ಹಾಗಾಗಿ ನಮ್ಮ ಸರ್ಕಾರ ಇಲ್ಲದ ಟೈಮ್ದಲ್ಲಿ ನಾವು ಅಷ್ಟು ಅಭಿವೃದ್ಧಿ ಮಾಡಿದ್ವಿ. ಇವಾಗ ನಮ್ಮ ಸರ್ಕಾರ ಇದೆ, ಮುಖ್ಯಮಂತ್ರಿ ಅವ್ರು ನಮ್ಮವ್ರು ಇದ್ದಾರೆ. ಮುಖ್ಯಮಂತ್ರಿ ಅವ್ರಿಗೆ ಮತ್ತೆ ಉಪಮುಖ್ಯಮಂತ್ರಿ ಅವ್ರಿಗೆ ನಮ್ಮ ಜನರ ಮೇಲೆ ಬಹಳ ಕಾಳಜಿ ಇದೆ. ಈ 5 ವರ್ಷದಲ್ಲೂ ಕೂಡ ಲಾಸ್ಟ್ ಟೈಮ್ಕಿಂತ ಜಾಸ್ತಿ ಅಭಿವೃದ್ಧಿ ನಮ್ಮ MLA ಅವ್ರು ಮಾಡಿ ತೋರಿಸ್ತಾರೆ, ನಮ್ಮ ಮಂತ್ರಿಗಳು ಮಾಡಿ ತೋರಿಸ್ತಾರೆ ಅಂತ ಹೇಳಿ ನನಗೆ ಬರುತ್ತೆ. ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಾರ ಅನ್ನುವಂಥ ಪ್ರಶ್ನೆ ನಿಮ್ಮ ಕ್ಷೇತ್ರದ ಜನರು, ಜಿಲ್ಲೆ ಜನರಲ್ಲ ಏನಿಲ್ಲ, ಹೈಕಮಾಂಡ್ ಯಾವ ತರ ತೀರ್ಮಾನ ತೊಳ್ತಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವ ತರ ತೀರ್ಮಾನ ತೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಅವಕಾಶ ಕೊಟ್ಟರೆ ಕೂಡ ನಮ್ಮ ಕ್ಷೇತ್ರದಿಂದ ನಾವು ಲೀಡ್ ಕೊಡ್ಬೇಕನ್ನೋ ಒಂದು ಗುರಿಯನ್ನ ನಾವು ಟಿಕೆಟ್ ಕೊಟ್ರೆ ಯಾರಾದ್ರೂ ರೆಡಿ ಆಗ್ಲೇಬೇಕು ಸರ್. ಯಾಕಂದ್ರೆ ಅದೇ ಅಲ್ಟಿಮೇಟ್ಲಿ ಹೈಕಮಾಂಡ್ ಪಕ್ಷದ ತೀರ್ಮಾನ, ಪಕ್ಷದ ಯಾವುದೇ ತೀರ್ಮಾನ ಆಗ್ಲಿ ನಾವೆಲ್ಲರೂ ತಲೆವಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಒಂದು ಮುಖಂಡರನ್ನ ಭೇಟಿ ಆಗೋದು, ಮಠಾಧೀಶನ ಭೇಟಿ ಆಗೋದು ಗುರಿ ಏನಂದ್ರೆ ನಾವು ಈ ಸರಿ ಕಾಂಗ್ರೆಸ್ ಪಕ್ಷದ ಬಾವುಟನ ನಾವು ಬೆಳಗಾವಿ ಪಾರ್ಲಿಮೆಂಟ್ ನಲ್ಲಿ ಹಾರಿಸಲೇಬೇಕು. ಶತಾಯಗತಾಯ 5 ಬಾರಿ ಇಲೆಕ್ಷನ್ ಆಯ್ತು. ಲಾಸ್ಟ್ ಇಲೆಕ್ಷನ್ ಅಲ್ಲಿ ಬರೀ 2,000 ಮತಗಳ ಅಂತರಿಂದ ನಾವು ನಮ್ಮ ಸೀಟನ್ನ ಕಳ್ಕೊಂಡ್ವಿ. ನಮ್ಮ ಪಕ್ಷದಿಂದ ಯಾವ್ದಾದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಟ್ಟರು ಕೂಡ ಅದನ್ನ ನಾವು ಗೆಲ್ಲಿಸ್ಬೇಕು ಅನ್ನೋ ಗುರಿಯಿಂದಲೇ ನಾವು ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ನನಗೂ ಒಂದು ಖುಷಿ ಮನಸ್ಸಲ್ಲಿ. ಯಾಕಂದ್ರೆ ಇಷ್ಟು ದಿನ ಕೆಲಸ ಮಾಡಿ ಜನರ ಬಾಯಲ್ಲಿ ಈ ತರ ಬರ್ತದೆ, ನಮಗೂ ಅದನ್ನ ಮನಸ್ಸಿಂದ ನಾನು ಖುಷಿ ಪಡ್ತೀನಿ. ಆದ್ರೆ ಇನ್ನೂ ಗುರಿ ಬಹಳ ದೂರ ಇದೆ. ಇಷ್ಟು ಬೇಗ ನಾನು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡಲ್ಲ. ಇನ್ನೂ ಬಹಳ ದೂರ ಗುರಿ ಇದೆ, ನೋಡೋಣ ಮುಂದೆ ಹೆಂಗ್ ಬರುತ್ತೆ. ಪಕ್ಷದಿಂದ ಯಾವುದೇ ತೀರ್ಮಾನ ಬಂದರೂ ಅದನ್ನ ತೀರ್ಮಾನ ಸ್ವಾಗತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.